ಇವತ್ತೇನೋ ಒಂದು ವಿಶೇಷವಾಗಿ ನಾವು ಅಣ್ಣವ್ರು ಹೇಳಿದ್ರು, ಗಂಗಣ್ಣವರಾಯ್ತು, ವಿಜಯಣ್ಣವರಾಯ್ತು, ದೀಪಕ್ ಅಣ್ಣವರಾಯ್ತು, ಏನೋ ಒಂದು ವಿಶೇಷವಾಗಿ ಮಾಡೋಣ ಇವತ್ತು ಅಂತ ಹೇಳಿದ್ರು. ಎಲ್ಲ ಪ್ರತಿ ವರ್ಷನೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡೋದು, ಮತ್ತು ಕೌದಿಗಳು ಅಂದರೆ ಬೆಡ್ಶೀಟ್ ಹಂಚೋದು, ಹಲವಾರು ರೀತಿಯಲ್ಲಿ ಮಾಡ್ತೀವಿ. ಇವತ್ತೇ ನಾವು ರಾಯಣ್ಣ ಹುತಾತ್ಮ ದಿನ ಹಾಗೂ ಗಣರಾಜ್ಯೋತ್ಸವ ದಿನವನ್ನು ಇವತ್ತೇನು ವಿಶೇಷ ಮಾಡ್ತಿದ್ದೇವಪ್ಪ ಅಂತಂದ್ರೆ ಏನೋ ಒಂದು ಅದ್ಭುತ ಅನಿಸ್ತಿದೆ. ಯಾಕಪ್ಪ ಅಂತಂದ್ರೆ ಗೋಮಾತೆಗಳು ಎಲ್ಲೆಲ್ಲ ನೋಡಿ ಬರೀ ಆಗಿ ಡೆತ್ ಆಗೋದು, ಕಾಲು ಕೈ ಒಟ್ಟುಗಳು ಅವೆಲ್ಲ ಭಾಳ ನೋಡ್ತಿದ್ರೆ ನಮಗೂ ಒಂಥರ ಬೇಜಾರು ಅನಿಸ್ತದೆ. ಏನಪ್ಪ ಮನುಷ್ಯರಿಗೆ ಮಾತು ಬರ್ತಿರ್ತೇವ, ಕೂಗಿ ಕೇಸಿ ನಾವು ಏನಾದರೂ ಮಾಡಿ ಮನುಷ್ಯನ ನಿಂದ್ರಿಸ್ಬೋದು. ಆದರೆ ಗೋಮಾತೆಗ ನಾವು ಮಾತು ಬರಂಗಿಲ್ಲ, ಅವಕ್ಕೆ ಹೊಡೆದ್ರೆ ನಾವು ಕರಿವು ಆಗೋದು, ಅಲ್ಲಿವರೆಗೆ ಅರಿವು ಆಗಂಗಿಲ್ಲ ಅವಕ್ಕೆ. ಅಂಥ ಸಮಯದಲ್ಲಿ ಯಾವ ರೀತಿ ನಾವು ಕಾಪಾಡಬೇಕು ಗೋಮಾತೆಗಳಂತ ನಮಗೊಂದು ವಿಚಾರ ಇತ್ತು. ಆ ವಿಚಾರ ಪ್ರಕಾರ ಅಣ್ಣವ್ರಿಗೂ ಹೇಳಿದ್ರು, ಇಲ್ಲಣ್ಣ ಈ ರೀತಿ ಮಾಡೋಣ, ನಾವುಗಳು ಮಾಡೋಣ. ಜನವರಿ 26ನೇ ತಾರೀಕು ಬಂದೈತೆ, ರಾಯನ ಹುತಾತ್ಮ ದಿನ ಐತೆ, ಆ ಗಣರಾಜ್ಯೋತ್ಸವ ದಿನ ಐತೆ. ಏನಾರಾಗಿ ನಮ್ಮಿಂದ ಎಷ್ಟು ಸಾಧನ ಅಷ್ಟಾದ್ರೂ ನಾವು ಗೋಮಾತೆಗಳಿಗೆ ಏನು ಮಾಡೋದು, ನಾವು ಏನಾದ್ರು ಮಾಡೋಣ ಅಂತ ಹೇಳಿದಾಗ ಒಂದು ಅಣ್ಣವ್ರು ಐಡಿಯಾ ಕೊಟ್ಟಿದ್ದಾರೆ ನಮಗೆ. ಏನೋ ಕಳ್ಳಿಗೆ ಬೆಲ್ಟ್ ಹಾಕೋದು, ಅದನ್ನು ಲೈಟ್ ಗಿಟ್ ಎಲ್ಲ ಬೀಳ್ತೈತೆ ಅಂತ ಹೇಳಿದಾರ. ನೋಡೋಣ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಇದು ಮಾಡ್ತಿರೋದ ರಾಯಣ್ಣಂದು ರೇಡಿಯಂ ಬೆಲ್ಟ್ ಅಂತೇಳಿ ರಾಯಣ್ಣ ಹುತಾತ್ಮ ದಿನ ಅಂತ ವಿಶೇಷವಾಗಿ ಮಾಡ್ತಿದ್ದೀವಿ. ಇದು ಒಂದು ಗೋಮಾತೆಗಳನ್ನು ಸಾಯಲಾರ್ದ ರೀತಿ ಆದರೆ ಸಾಕು. ಯಾಕಪ್ಪ ಅಂತ ಆಕ್ಸಿಡೆಂಟ್ ಆಗಲಾರ್ದೆ ಇದ್ರೆ ಸಾಕು. ಯಾಕಪ್ಪ ಅಂದ್ರೆ ಎಲ್ಲ ಕಡೆಗೂ ಭಾಳ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಅವು ಎಲ್ಲೆಲ್ಲೋ ಮಲ್ಕೊಂಡಿರ್ತವೆ, ಕುಡಿದುಕೊಂಡು ಅದು ಇದು ಮಾಡಿಕೊಂಡು ಗಾಡಿ ಓಡಿಸ್ಕೊಂಬರ್ತಾರ. ಯಥಾ ರೀತಿಯಾಗಿ ಓಡಿಸ್ಕೊಂಬಂದಾಗ ಆಕ್ಸಿಡೆಂಟ್ ಮಾಡ್ತಾರ. ಅವಕ್ಕೆ ಕೇರ್ ಮಾಡುವಂಥ ವ್ಯಕ್ತಿಗಳು ಸದ್ಯದ ಮಟ್ಟಿಗೆ ಕಡಿಮೆ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಕಡಿಮೆ ಇದ್ರೆ ಅನ್ನೋದು ಪರವಾಗಿಲ್ಲ. ಆದರೆ ಈಗ ನಾವು ಇದನ್ನೇನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದೀವಿ. ಎಲ್ಲರಲ್ಲಿ ಇದ್ರ ಮುಖಾಂತರ ನಾನು ಡ್ರೈವರ್ ಯಾವುದೇ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವಿಂಗ್ ಆಗಿರ್ಬೋದು, ಲಾರಿ ಡ್ರೈವರ್, ಎಲ್ಲ ಡ್ರೈವರ್ಗಳನ್ನು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಿಮ್ಮ ಪ್ರಾಣನ ಹಾನಿನೂ ಆಗುತ್ತಾ ಮತ್ತು ಗೋಮಾತೆಗಳನ್ನು ಹಾನಿ ಆಗುತ್ತೆ. ಯಾವುದಕ್ಕೂ ಹಾನಿ ಮಾಡಲಾರ್ದನ್ನು ನೀವು ನಿಧಾನವಾಗಿ ಓಡಿಸ್ಕೊಂಡು. ಯಾಕಪ್ಪ ಅಂತಂದ್ರೆ ಗೋಮಾತೆಗಳು ನೋಡುವಂಥ ಸ್ಥಿತಿ ನಮಗೆ ಬಂದೈತಪ್ಪ. ಆ ರೀತಿ ಭಯಂಕರವಾಗಿ ಗಾಯಗಳು ಆಗ್ತಿದ್ದಾವೆ. ಅದಕ್ಕಾಗಿ ದಯವಿಟ್ಟು ಡ್ರೈವರ್ಗಳು ಒಂದು ಮನವಿಯನ್ನು ಮಾಡೋದಕ್ಕೆ ನಾನು ದಯವಿಟ್ಟು ನಿಮ್ಮದು ಎಷ್ಟು ಸಾಧ್ಯ ಆಗುತ್ತೋ ನಿಧಾನವಾಗಿ ಹೊಡಿ. ಇನ್ನೊಂದೇನಪ್ಪ ಅಂತಂದ್ರೆ ನೀವು ರೋಡಲ್ಲಿ ಹೊಡೆಯುವಾಗ ನೀವು ಸ್ವಲ್ಪ ಎಚ್ಚರಿಕೆದಿಂದ. ಯಾಕಪ್ಪ ಅಂತಂದ್ರೆ ನೋಡಿ, ನೀವು ಹೋಗಿ ಗಾಡಿ ಹೊಡ್ಕೊಂಡು ಹೋಗುವಾಗ ಸ್ವಲ್ಪ ನಿಮ್ಮ ಹೆಂಡರು, ಮಕ್ಕಳು, ತಂದೆ ತಾಯಿ ಮನೇಲಿ ವೇಟ್ ಮಾಡ್ತಿದ್ದಾರ. ಯಾವುದೇ ಥರದ್ದು ನೀವು ಸ್ಪೀಡಾಗಿ ಹೋಗಿ ಸ್ವಲ್ಪ ಕರುಗಳಿಗೋ ಅಥವಾ ಗೋಮಾತೆಗಳಿಗೋ ನಿಮಗೆ ಹಾನಿ ಮಾಡ್ಕೋದು ಯಾವುದೇ ರೀತಿ ಮಾಡಿಕೊಳ್ಳಬೇಡಿ. ಇದು ಹಾಕುವ ಉದ್ದೇಶ ಒಂದೇ, ಇದರಿಂದ ಗೋಮಾತೆಗಳನ್ನು ರಕ್ಷಣೆ ಮಾಡಿದ ಆಗುತ್ತೆ ಅಂತ. ಗಣರಾಜ್ಯೋತ್ಸವ ದಿನ ಇವೆರಡು ದಿನ ಒಂದೇ ದಿನ ಐತೆ, ಅದು ಜನವರಿ 26ನೇ ತಾರೀಕಿಗೆ. ಅದಕ್ಕಾಗಿ ಇದ್ರನ್ನ ಇವತ್ತು ಮಾಡ್ತಿದ್ದೀವಿ. ದಯವಿಟ್ಟು ಇದ್ರನ್ನ ಎಲ್ಲರೂ ಮಾಡಿ. ಯಾಕಪ್ಪ ಅಂತಂದ್ರೆ ನಾನು ಒಬ್ಬತ್ತ ಮಾಡಿದ್ರೆ ಸಾಲದು, ನಮ್ಮ ಅಣ್ಣವ್ರು ಎಲ್ಲರೂ ಮಾಡಿದ್ರೆ ಸಾಲದು. ಯಾಕಂದ್ರೆ ಪ್ರತಿಯೊಬ್ಬರು ಮಾಡಿದಾಗ ಮಾತ್ರ ಇದ್ರೆ ಗೋಮಾತೆಗಳನ್ನು ಎಲ್ಲರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯ. ನಾವೇನು ಬರೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾನು ಮಾಡಬಲ್ಲೆ, ಇನ್ನೊಂದು ಜಿಲ್ಲೆಯಲ್ಲಿ ಮಾಡಬಲ್ಲ, ಆದರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ನನ್ನಿಂದ ಮಾಡೋದಾಗಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಅಣ್ಣವರಾಗಿರ್ಬೋದು, ತಂಗಿದವರು, ತಂದವರು, ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ, ಒಂದೇ ಆಗಿರ್ಬೋದು, ಬೆಲ್ಟ್ 2 ಆಗಿರ್ಬೋದು, 3 ಆಗಿರ್ಬೋದು, 100 ಆಗಿರ್ಬೋದು, 55, ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಖರೀದಿ ಮಾಡಿಕೊಂಡಿಕ್ಕೆ ಒಂದು ಸಮಾಜಕ್ಕೊಂದು ಸೇವೆ ಮಾಡಿ. ಸಮಾಜಕ್ಕೆ ನಾವು ಇಲ್ಲಿವರೆಗೆ ಸೇವೆ ಮಾಡ್ಕೊತಾನೆ ಬಂದಿದ್ದೀವಿ. ಆದರೆ ಈ ರೀತಿ ಗೋಮಾತೆಗಳಿಗಂತ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ನೀವುಗಳು ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.